ನಾನು ನಿಮಗೆ ಎರಡು ಕಂಪನಿಗಳ ಶೇರ್ಸ್ ತೋರಿಸ್ತೀನಿ. ಒಂದು ಕಂಪನಿಯ ಶೇರ್ ಪ್ರೈಸು 1000 ರೂಪಾಯಿ ಇದೆ, ಇನ್ನೊಂದು ಕಂಪನಿಯ ಶೇರ್ ಪ್ರೈಸು 100 ರೂಪಾಯಿ ಇದೆ. ಇದರಲ್ಲಿ ನಿಮಗೆ ಯಾವುದು ಚೀಪ್ ಆಗಿದೆ, ಯಾವುದು ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಕೇಳಿದ್ರೆ ನೀವು ಯಾವ ಕಂಪನಿ ಶೇರ್ನ ಹೇಳ್ತೀರಾ? 90% ಜನ ಏನು ಹೇಳ್ತಾರೆ ಅಂತಂದ್ರೆ 1000 ರೂಪಾಯಿ ಯಾವ ಕಂಪನಿ ಶೇರ್ ಇದೆಯಲ್ವಾ ಅದು ಎಕ್ಸ್ಪೆನ್ಸಿವ್ ಆಗಿದೆ ಆಸ್ ಕಂಪೇರ್ ಟು 100 ರೂಪಾಯಿ ಶೇರ್ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ರಿಯಾಲಿಟಿನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಯಾವ ಕಂಪನಿ ಶೇರ್ ಪ್ರೈಸ್ 100 ರೂಪಾಯಿ ಇರುತ್ತಲ್ವಾ ಅದು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆಸ್ ಕಂಪೇರ್ ಟು 1000 ರೂಪಾಯಿ ಯಾವ ಕಂಪನಿ ಶೇರ್ ಪ್ರೈಸ್ ಇರುತ್ತಲ್ವಾ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇದನ್ನ ನಾವು ಯಾವ ರೀತಿ ಕಂಡುಹಿಡಿಬಹುದು ಅಂತಂದ್ರೆ ಪಿ ರೇಷಿಯೋ ನೋಡೋದ್ರ ಮೂಲಕ. ಈ ಪಿ ರೇಷಿಯೋ ಅಂದ್ರೆ ತುಂಬಾ ಜನ ಕಾಂಪ್ಲಿಕೇಟ್ ಇರುತ್ತೆ, ಇದು ನನಗೆ ಅರ್ಥ ಆಗಲ್ಲ ಅಂತ ಯೋಚನೆ ಮಾಡ್ತಾರೆ. ಬಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪಿ ರೇಷಿಯೋ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಮುಗಿಯೋದ್ರಲ್ಲಿ ನಿಮಗೆ ಪಿ ರೇಷಿಯೋ ಬಗ್ಗೆ 100% ನಾಲೆಜ್ ಬಂದೇ ಬಂದಿರುತ್ತೆ. ಫಸ್ಟ್ ನಿಮಗೆ ಈ ಪಿ ರೇಷಿಯೋ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದನ್ನ ಹೇಳಕ್ಕಿಂತ ಮೊದಲು ಪಿ ರೇಷಿಯೋ ಅಂದ್ರೆ ಏನು ಅನ್ನೋದನ್ನ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಿ ರೇಷಿಯೋ ಅಂದ್ರೆ ಏನಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪನಿ ಮಾಡ್ತಿರುವ 1 ರೂಪಾಯಿ ಪ್ರಾಫಿಟ್ಗೆ ಇನ್ವೆಸ್ಟರ್ಸು ಆ ಕಂಪನಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದಾರೆ ಅನ್ನೋದನ್ನೇ ಪಿ ರೇಷಿಯೋ ಅಂತೇಳಿ ಕರೀತಾರೆ. ಈಗ ಎಕ್ಸಾಂಪಲ್ಗೆ ಯಾವ್ದಾದ್ರು ಒಂದು ಕಂಪನಿಯ ಪಿ ರೇಷಿಯೋ 20 ರೂಪಾಯಿ ಇದೆ, 20 ಇದೆ ಅಂತ ಇಟ್ಕೊಳ್ಳಿ. 20 ಇದೆ ಅಂದ್ರೆ ಏನರ್ಥ ಅಂತಂದ್ರೆ ಆ ಕಂಪನಿ ಯಾವ್ದೋ ಒಂದು ಕಂಪನಿ ಇದೆಯಲ್ವಾ ಆ ಕಂಪನಿ ಮಾಡ್ತಿರೋ 1 ರೂಪಾಯಿ ಪ್ರಾಫಿಟ್ಗೆ ಇನ್ವೆಸ್ಟರ್ಸು 20 ರೂಪಾಯಿ ಕೊಡ್ತಿದ್ದಾರೆ ಅಂತ ಅರ್ಥ. ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ಈ ಶೇರ್ ಪ್ರೈಸ್ ಇರುತ್ತಲ್ವಾ ಶೇರ್ ಪ್ರೈಸ್ನೇ ಈ ಇನ್ವೆಸ್ಟರ್ಸು ಎಷ್ಟು ಪಟ್ಟು ಕೊಡ್ತಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ಗೆ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸೋದಾದ್ರೆ ಸಿಂಪಲ್ ಆಗಿ ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನರ್ಗೆ ಹೋಗಿ. ಓಕೆನಾ, ಸ್ಕ್ರೀನರ್ಗೆ ಹೋದ ತಕ್ಷಣನೇ ಝೊಮ್ಯಾಟೊ ಅಂತ ಒಂದು ಕಂಪನಿ ಇದೆಯಲ್ವಾ ಇದಕ್ಕೆ ಎಟರ್ನಲ್ ಕೂಡ ಅಂತಾರೆ. ಈ ಕಂಪನಿ ಪಿ ರೇಷಿಯೋ ನೋಡಿದ್ರೆ ಎಷ್ಟಿದೆ? 697 ಇದೆ. ಇದರ ಅರ್ಥ ಏನು? ಝೊಮ್ಯಾಟೊ ಕಂಪನಿ ಮಾಡ್ತಿರುವ 1 ರೂಪಾಯಿ ಪ್ರಾಫಿಟ್ಗೆ ಇನ್ವೆಸ್ಟರ್ಸು 697 ರೂಪಾಯಿ ಕೊಡ್ತಿದ್ದಾರೆ. ಅದೇ ರೀತಿನೇ ಇನ್ನೊಂದು ಕಂಪನಿ ಇದೆ, ಯಾವುದು MRF ಅಂತ ಒಂದು ಕಂಪನಿ ಇದೆ. ಈ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ? 1,27,000 ಇದೆ. ಈ ಕಂಪನಿ ಪಿ ರೇಷಿಯೋ ಎಷ್ಟಿದೆ? 22.1 ಇದೆ, 22 ಅಂತ ಇಟ್ಕೊಳ್ಳಿ. ಇದರ ಅರ್ಥ ಏನಂತಂದ್ರೆ MRF ಕಂಪನಿ ಮಾಡ್ತಿರೋ 1 ರೂಪಾಯಿ ಪ್ರಾಫಿಟ್ಗೆ ಇನ್ವೆಸ್ಟರ್ಸು ಇದಕ್ಕೆ 22 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಅಂತ ಅರ್ಥ. ಅದೇ ರೀತಿನೇ ಇನ್ನೊಂದು ಕಂಪನಿ ಇದೆ, ನಾವೆಲ್ಲರೂ ಕೋಲ್ಗೇಟ್ ಯೂಸ್ ಮಾಡ್ತೀವಲ್ವಾ, ಕೋಲ್ಗೇಟ್ ಪಾಲ್ಮೋವಾ ಅಂತ ಇದೆ. ಈ ಕಂಪನಿ ಪಿ ರೇಷಿಯೋ ಎಷ್ಟಿದೆ? 40 ಇದೆ. ಇದರ ಅರ್ಥ ಏನಂತಂದ್ರೆ ಕೋಲ್ಗೇಟ್ ಕಂಪನಿ ಮಾಡ್ತಿರುವಂತ 1 ರೂಪಾಯಿ ಪ್ರಾಫಿಟ್ಗೆ ಈ ಕಂಪನಿ ಏನು 1 ರೂಪಾಯಿ ಪ್ರಾಫಿಟ್ ಮಾಡ್ತಿದೆಯಲ್ವಾ ಅದಕ್ಕೆ ಇನ್ವೆಸ್ಟರ್ಸು 40 ರೂಪಾಯಿ ಕೊಡ್ತಿದ್ದಾರೆ ಅಂತ ಅರ್ಥ. ಅದೇ ರೀತಿನೇ ಇನ್ನೊಂದು ಕಂಪನಿ ಇದೆ, ಯಾವುದು ವೊಡಾಫೋನ್ ಐಡಿಯಾ ಅಂತ. ವೊಡಾಫೋನ್ ಸಿಮ್ ಎಲ್ಲ ಬರುತ್ತಲ್ವಾ, ವೊಡಾಫೋನ್ ಐಡಿಯಾ. ಈ ಕಂಪನಿ ಪಿ ರೇಷಿಯೋ ಎಷ್ಟು ತೋರಿಸ್ತಿದೆ ಸ್ಕ್ರೀನರ್ಲಿ? ಆಕ್ಚುಲಿ ಪಿ ರೇಷಿಯೋನ ಸ್ಕ್ರೀನರ್ಲಿ ವೊಡಾಫೋನ್ ಕಂಪ್ನಿದು ತೋರಿಸ್ತಾನೆ ಇಲ್ಲ. ಸೊ ಇವು 4 ಕಂಪ್ನಿ ನೋಡಿದ್ರಲ್ವಾ ಈಗ ನೀವು. ಎಕ್ಸಾಂಪಲ್ಗೆ ಝೊಮ್ಯಾಟೊ ಕಂಪ್ನಿದು 700 ಇತ್ತು, ಕೋಲ್ಗೇಟ್ ಕಂಪ್ನಿದು 40 ಇತ್ತು, ಅದೇ ರೀತಿನೇ MRF ಕಂಪ್ನಿದು 22 ಇತ್ತು, ವೊಡಾಫೋನ್ ಐಡಿಯಾ ಕಂಪ್ನಿದು ಇಲ್ವೇ ಇಲ್ಲ. ಸೊ ಬೇರೆ ಬೇರೆ ಕಂಪನಿಗಳ ಪಿ ರೇಷಿಯೋ ಒಂದು ಕಂಪ್ನಿ ಜಾಸ್ತಿ ಇತ್ತು, ಇನ್ನೊಂದು ಕಂಪ್ನಿ ಕಡಿಮೆ ಇತ್ತು, ಇನ್ನೊಂದು ಕಂಪ್ನಿದು ಇರಲೇ ಇಲ್ವಲ್ವಾ. ಹಿಂಗೆ ಯಾಕಾಗುತ್ತೆ ಅಂದ್ರೆ ಲೈಕ್ ಒಂದೊಂದು ಕಂಪ್ನಿ ಪಿ ರೇಷಿಯೋ ಜಾಸ್ತಿ ಇದೆ, ಒಂದೊಂದು ಕಂಪ್ನಿ ಪಿ ರೇಷಿಯೋ ಇಲ್ವೇ ಇಲ್ಲ. ಯಾಕಂತಂದ್ರೆ ಇದಕ್ಕೂ ಕೂಡ ಒಂದು ಸಾಲಿಡ್ ರೀಸನ್ ಇದೆ. ಅದಕ್ಕಿಂತ ಮೊದಲು ಅದು ಯಾಕೆ ಕಡಿಮೆ ಇದೆ ಯಾಕೆ ಜಾಸ್ತಿ ಇದೆ ಅಂತ ನಿಮಗೆ ಹೇಳಕ್ಕಿಂತ ಮೊದಲು ಈ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಾದ್ಮೇಲೆ ಯಾಕೆ ಒಂದೊಂದು ಸ್ವಲ್ಪ ಕಂಪನಿಯ ಪಿ ರೇಷಿಯೋ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಕಂಪನಿಗಳ ಪಿ ರೇಷಿಯೋ ಕಡಿಮೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೋಟಲ್ ಆಗಿ 2 ಫಾರ್ಮುಲಾ ಇದಾವೆ. ಮೊದಲನೇ ಸಿಂಪಲ್ ಫಾರ್ಮುಲಾ ಯಾವುದು ಅಂತಂದ್ರೆ ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಶೇರ್ ಪ್ರೈಸ್ ಆಫ್ ಅ ಕಂಪನಿ ಡಿವೈಡೆಡ್ ಬೈ EPS. EPS ಅಂತಂದ್ರೆ ಏನು? EPS ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ. ಅರ್ನಿಂಗ್ಸ್ ಪರ್ ಶೇರ್ ಅಂದ್ರೆ ಮುಂದೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿನೇ ಈಗ ಇಲ್ಲಿ ಪಿ ರೇಷಿಯೋ ಈಗ ನಾನು ಒಂದು ಫಾರ್ಮುಲಾ ಹೇಳಿದ್ನಲ್ವಾ, ಏನು ಶೇರ್ ಪ್ರೈಸ್ ಡಿವೈಡೆಡ್ ಬೈ EPS ಅಂತ. ಇದಕ್ಕೇನೆ ಕಂಪನಿನಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಶೇರ್ಸ್ ಇದಾವೆ ಅಂತ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಯಾವುದು ಅಂತಂದ್ರೆ ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಟೋಟಲ್ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಮಾಡಿದ್ರು ಕೂಡ ನಮಗೆ ಪಿ ರೇಷಿಯೋ ಬರುತ್ತೆ. ನೀವು ಮೊದಲನೇ ಫಾರ್ಮುಲಾನಾದ್ರೂ ಯೂಸ್ ಮಾಡಬಹುದು ಅಥವಾ ಎರಡನೇ ಫಾರ್ಮುಲಾನಾದ್ರೂ ಯೂಸ್ ಮಾಡಬಹುದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಿಮಗೆ ಈ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ. ಎಕ್ಸಾಂಪಲ್ಗೆ ಈಗ ನಾನು ಅವಾಗಲೇ ನಿಮಗೆ ಝೊಮ್ಯಾಟೊ ಕಂಪನಿ ಪಿ ರೇಷಿಯೋ 697 ಇದೆ ಅಂತ ಹೇಳಿದ್ನಲ್ವಾ, ಅದನ್ನೇ ಕ್ಯಾಲ್ಕುಲೇಟ್ ಮಾಡೋಣ. ನೀವೇನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ಸ್ಕ್ರೀನರ್ಗೆ ಬನ್ನಿ. ಸ್ಕ್ರೀನರ್ಗೆ ಬಂದ್ಬಿಟ್ಟು ಝೊಮ್ಯಾಟೊ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಟರ್ನಲ್ ಕಂಪನಿ ಬರುತ್ತೆ. ಝೊಮ್ಯಾಟೊ ಕಂಪನಿಗೆ ಎಟರ್ನಲ್ ಕಂಪನಿ ಅಂತ ಹೇಳಿ ಕರೀತಾರೆ, ಅದ್ರ ಕಂಪನಿ ಹೆಸರು. ಓಕೆನಾ, ಸೊ ಈ ಕಂಪನಿ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾನು ನಿಮಗೆ 2 ಫಾರ್ಮುಲಾ ಹೇಳಿದೆ. ಆ 2 ಫಾರ್ಮುಲಾನು ಯೂಸ್ ಮಾಡ್ಕೊಂಡು ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಮೊದಲು ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ನೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಶೇರ್ ಪ್ರೈಸ್ ಡಿವೈಡೆಡ್ ಬೈ EPS ಮಾಡಿದ್ರೆ ನಮಗೆ ಪಿ ರೇಷಿಯೋ ಬರುತ್ತಾ. ಸೊ ಈ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ? 264 ಇದೆ. 264 ಡಿವೈಡೆಡ್ ಬೈ ಈ ಕಂಪನಿ EPS ಎಲ್ಲಿ ಗೊತ್ತಾಗುತ್ತೆ ನಮಗೆ? ಈ ಕಂಪನಿ EPS ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ಗೆ ಈಗ ನಾನು ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ತೀನಿ. ಓಕೆನಾ, ಈ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 264 ಇದೆ ಡಿವೈಡೆಡ್ ಬೈ ನಿಮಗೆ EPS ಬೇಕಂತಂದ್ರೆ
ಅಂತಂದ್ರೆ P&L ಸ್ಟೇಟ್ಮೆಂಟ್ ಅಂತ ಇಲ್ಲಿ P&L ಅಂತ ಕಾಣ್ತಿದೆಯಲ್ವಾ, P&L ಮೇಲೆ ಕ್ಲಿಕ್ ಮಾಡಬೇಕು. P&L ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಾರ್ಚ್ 2026 ಅಂತ ತೋರಿಸ್ತಿದೆಯಲ್ವಾ, ಅದ್ರ ಕೆಳಗಡೆ ಇಲ್ಲಿ EPS ಅಂತ ಇದೆ, EPS ಇನ್ ರುಪೀಸ್ ಅಂತ. ಸೊ EPS ಎಷ್ಟಿದೆ 2026 ಈ ಕಂಪ್ನಿದು 0.38 ಪೈಸೆ ಇದೆ. ಸೊ ಡಿವೈಡೆಡ್ ಬೈ 0.38 ಪೈಸೆ ಹಾಕಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 694 ಬರುತ್ತೆ. ಸೊ ಇದು ಒಂದು ವಿಧಾನ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಪಿ ರೇಷಿಯೋ ಆಫ್ ದಿ ಕಂಪನಿ. ಅದೇ ರೀತಿನೇ ನಾನು ಇನ್ನೊಂದು ಫಾರ್ಮುಲಾ ಯಾವ್ದು ಹೇಳಿದ್ದೆ, ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಅಂತ ಹೇಳಿದ್ದೆ. ಸೊ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಎಲ್ಲಿ ಗೊತ್ತಾಗುತ್ತೆ, ಮತ್ತೆ ನೀವು ಎಟರ್ನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ಇದೆಯಲ್ವಾ, ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ 2,55,059 ಕೋಟಿ ಇದೆಯಾ, ಡಿವೈಡೆಡ್ ಬೈ ಈ ಕಂಪನಿ ನೆಟ್ ಪ್ರಾಫಿಟ್ ಎಲ್ಲಿ ಗೊತ್ತಾಗುತ್ತೆ, ಸೇಮ್ ಅದೇ ರೀತಿನೇ ಇಲ್ಲಿ P&L ಸ್ಟೇಟ್ಮೆಂಟ್ ಹೋಗಬೇಕು. ನೆಟ್ ಪ್ರಾಫಿಟ್ ಎಷ್ಟಿದೆ 2026 ಈ ಕಂಪನಿದು 366 ಕೋಟಿ ಇದೆ. ಸೊ 366 ಕೋಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ 696 ಪಿ ಬರುತ್ತೆ. ಸೇಮ್ ನೀವು ಮೊದಲನೇ ಫಾರ್ಮುಲಾ ಯೂಸ್ ಮಾಡ್ಕೊಂಡಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಎರಡನೇ ಫಾರ್ಮುಲಾನಾದ್ರೂ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಸೇಮ್ ಪಿ ರೇಷಿಯೋನೇ ಬರುತ್ತೆ. ಅದೇ ರೀತಿನೇ ನಾನು ನಿಮಗೆ MRF ಕಂಪನಿ ಅಂತ ಹೇಳಿದ್ನಲ್ವಾ, MRF ಕಂಪನಿ ಪಿ ರೇಷಿಯೋನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. MRF ಕಂಪನಿ ಅಂತ ಸರ್ಚ್ ಮಾಡ್ತೀನಿ. MRF ಕಂಪನಿ ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ನಾನು ಫಸ್ಟ್ ವಿಧಾನನ ಯೂಸ್ ಮಾಡ್ಕೊಂಡು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಕೊಡ್ತೀನಿ. ಈ ಕಂಪನಿ ಶೇರ್ ಪ್ರೈಸ್ ಎಷ್ಟಿದೆ 1,26,645 ಇದೆಯಾ, ಡಿವೈಡೆಡ್ ಬೈ ಈ ಕಂಪನಿ EPS ಎಷ್ಟಿದೆ, EPS ಇಲ್ಲಿದೆ ನೋಡಿ 2,400. ಈ ಕಂಪನಿ EPS ಕೆಳಗಡೆ ಇದೆ ನೋಡಿ 5,720 ರೂಪಾಯಿ ಅಂತ. 5,720 ರೂಪಾಯಿ ಹಾಕಿದ್ರೆ ನನಗೆ 22.1 ಬರುತ್ತೆ. ಸೊ ಇದೇ ರೀತಿನೇ ನೀವು ಯಾವ್ದಾದ್ರು ಒಂದು ಕಂಪನಿ ಪಿ ರೇಷಿಯೋನು ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಏನಂತಂದ್ರೆ ಝೊಮ್ಯಾಟೊ ಕಂಪನಿ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇನೋ ಒಂದು ನಂಬರ್ ಬಂತು. ಅದೇ ರೀತಿನೇ MRF ಕಂಪನಿಯ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇನೋ ಒಂದು ನಂಬರ್ ಬಂತು. ಬಟ್ ವೊಡಾಫೋನ್ ಐಡಿಯಾ ಕಂಪನಿದು ಪಿ ರೇಷಿಯೋನೇ ಯಾಕಿಲ್ಲ ಅಂತ ನಿಮ್ಗೆ ಒಂದು ಕ್ವಶನ್ ಬರ್ತಿರ್ಬೋದು. ಯಾಕಂತಂದ್ರೆ ನಾನು ನಿಮಗೆ ಸಿಂಪಲ್ ಆಗಿ ಸ್ಕ್ರೀನರ್ಲ್ಲೇ ತೋರಿಸ್ತೀನಿ. ಏನ್ ಮಾಡಿ ಅಂತಂದ್ರೆ ನೀವು ಸ್ಕ್ರೀನರ್ಗೆ ಹೋಗಿ, ಓಕೆನಾ. ಸ್ಕ್ರೀನರ್ಗೆ ಹೋದ ತಕ್ಷಣನೇ ಲೈಕ್ ನಾವು ಯೂಶಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಪಿ ರೇಷಿಯೋನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಶೇರ್ ಪ್ರೈಸ್ ಡಿವೈಡೆಡ್ ಬೈ EPS ಆದ್ರೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಈ ವೊಡಾಫೋನ್ ಐಡಿಯಾ ಕಂಪನಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಜಿಯೋ ಆಗಿರ್ಬೋದು ಮತ್ತೆ ಏರ್ಟೆಲ್ ಆಗಿರ್ಬೋದು, ಈ ಕಂಪನಿಗಳು ಒಳ್ಳೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಈ ವೊಡಾಫೋನ್ ಐಡಿಯಾ ಕಂಪನಿ ಒಳ್ಳೆ ಸರ್ವಿಸ್ ಕೊಡ್ತಿಲ್ಲ, ಓಕೆನಾ. ಸೊ ಇದು ಎಸ್ಪೆಷಲಿ ಗೌರ್ಮೆಂಟ್ ಕೂಡ ಇದನ್ನ ಬ್ಯಾಕ್ ಮಾಡಿದೆ. ಸೊ ಈ ಕಂಪನಿದು ಫೀಚರ್ಸ್ ಮತ್ತೆ ತಿರ್ಗಾ ಆ ಕಂಪನಿ ಒಳ್ಳೆ ಸರ್ವಿಸ್ ಕೊಡ್ತಿಲ್ದೇ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ತುಂಬಾ ಜನಗಳು ಈ ವೊಡಾಫೋನ್ ಐಡಿಯಾನ ಪರ್ಚೇಸ್ ಮಾಡ್ತಿಲ್ಲ ಸಿಮ್ ಎಲ್ಲರೂ ಪ್ರಿಡಾಮಿನೆಂಟ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಏರ್ಟೆಲ್ ಅಥವಾ ಜಿಯೋನ ಯೂಸ್ ಮಾಡ್ತಿರೋದ್ರಿಂದ ಈ ಕಂಪನಿಗೆ ಜಾಸ್ತಿ ಲಾಸ್ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಇಲ್ಲಿ P&L ಸ್ಟೇಟ್ಮೆಂಟ್ ಹೋಗ್ಬೇಕು, ಓಕೆನಾ. P&L ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ನೀವು ನೋಡಿ ಇಲ್ಲಿ 2017 ಈ ಕಂಪನಿ 400 ಕೋಟಿ ಲಾಸ್ ಮಾಡ್ಕೊಂಡಿತ್ತು, ಓಕೆನಾ. ಪ್ರಾಫಿಟ್ ಮಾಡಿಲ್ಲ, ಲಾಸ್ ಮಾಡ್ಕೊಂಡಿದೆ. ಅದೇ ರೀತಿನೇ 2017 ಲಾಸ್ ಮಾಡ್ಕೊಂಡಿದೆ, 2018 ಲಾಸ್ ಮಾಡ್ಕೊಂಡಿದೆ, 2025 ನೀವು ಇಲ್ಲಿ ನೆಟ್ ಪ್ರಾಫಿಟ್ ಅಂತಿದೆ ಅಲ್ವಾ, ನೆಟ್ ಪ್ರಾಫಿಟ್ ಅಲ್ಲಿ ನೋಡಿ ನೀವು ಕಂಪ್ಲೀಟ್ಲಿ ಈ ಕಂಪನಿ ಪ್ರತಿ ವರ್ಷನೂ ಲಾಸ್ ಮಾಡ್ಕೊಳ್ತಾ ಬರ್ತಿದೆ. ಸೊ ಲಾಸ್ ಮಾಡ್ಕೊಳ್ತಿದೆ ಅಂತಂದ್ರೆ ಏನ್ ಅರ್ಥ, ನೀವು ಪಿ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಡಿವೈಡೆಡ್ ಬೈ EPS ಬರುತ್ತೆ, ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಬರುತ್ತೆ. ನೆಟ್ ಪ್ರಾಫಿಟೇ ಇಲ್ಲ ಅಂತಂದ್ರೆ ಈ ಕಂಪನಿ ಪಿ ರೇಷಿಯೋಗೆ ನಾವು ಬರಕ್ಕೆ ಆಗಲ್ಲ, ಅಂದ್ರೆ ಕ್ಯಾಲ್ಕುಲೇಟ್ ಮಾಡಕ್ಕೇನೆ ಆಗಲ್ಲ, ಅದು ನೆಗೆಟಿವ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ನಾನೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ. ಏನಂತಂದ್ರೆ, ಎರಡು ಶಾಪ್ ಇದಾವೆ ಅಂತ ಇಟ್ಕೊಳ್ಳಿ, ಒಂದು ಶಾಪ್ ಎ, ಇನ್ನೊಂದು ಶಾಪ್ ಬಿ. ಎರಡೂ ಕೂಡ ಈಗ ಸೆಲ್ ಮಾಡಿದ್ರೆ 10 ಲಕ್ಷಕ್ಕೆ ಸೆಲ್ ಆಗ್ತವೆ ಅಂತ ಇಟ್ಕೊಳ್ಳಿ. ಇದನ್ನೇ ಮಾರ್ಕೆಟ್ ಕ್ಯಾಪ್ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ 10 ಲಕ್ಷ ಇದೆಯಾ, ಒಂದು ಶಾಪ್ ಏನಿದೆ ಅಲ್ವಾ, ಈ ಶಾಪ್ ಪ್ರತಿ ವರ್ಷ 1 ಲಕ್ಷ ಪ್ರಾಫಿಟ್ ಮಾಡುತ್ತೆ. ಸೊ ಈ ಕಂಪನಿ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 10 ಲಕ್ಷ ಡಿವೈಡೆಡ್ ಬೈ 1 ಲಕ್ಷ ಮಾಡಿದ್ರೆ 10 ಪಿ ಬರುತ್ತಾ. ಅದೇ ರೀತಿನೇ ಇನ್ನೊಂದು ಶಾಪ್ ಇದೆಯಲ್ವಾ, 10 ಲಕ್ಷ ಕೊಟ್ಟು ತಗೊಳ್ತಿದ್ದೀರಾ, ಆ ಕಂಪನಿ ಏನ್ ಮಾಡ್ತಿದೆ ಅಂತಂದ್ರೆ ಪ್ರಾಫಿಟ್ ಮಾಡ್ತಿಲ್ಲ, ಅದು ನೆಗೆಟಿವ್ ಅಲ್ಲಿ ಅಂದ್ರೆ ಲಾಸ್ ಮಾಡ್ತಿದೆ, ಪ್ರತಿ ವರ್ಷ 1 ಲಕ್ಷನ ಲಾಸ್ ಮಾಡ್ತಿದೆ. ಸೊ ಈ ಕಂಪನಿಯನ್ನ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 10 ಲಕ್ಷ ಡಿವೈಡ್ ಬೈ -1 ಲಕ್ಷ 1 ಬರುತ್ತಲ್ವಾ. ಸೊ ಇದು -10 ಬರುತ್ತೆ. ಸೊ ಇದೇನು 10 ಪಿ ಇತ್ತಲ್ವಾ, ಶಾಪ್ ಎ ಇತ್ತಲ್ವಾ, ಶಾಪ್ ಎ ಈಗ 10 ಪಿ ಬಂದಿದೆಯಲ್ಲ, ಇದರ ಅರ್ಥ ಏನಂತಂದ್ರೆ, ನೀವೇನಾದ್ರೂ ಈಗ 10 ಲಕ್ಷ ಕೊಟ್ಟು ತಗೊಂಡ್ರೆ ಇದು ಪ್ರತಿ ವರ್ಷ 1 ಲಕ್ಷ ಜನರೇಟ್ ಮಾಡುತ್ತಂತಂದ್ರೆ, ನೀವೇನೋ ಇನಿಷಿಯಲ್ ಆಗಿ 10 ಲಕ್ಷ ಕೊಟ್ಟು ಆ ಶಾಪ್ನ ತಗೊಂಡಿದ್ರಲ್ವಾ, ಆ 10 ಲಕ್ಷನ ರಿಕವರಿ ಮಾಡ್ಲಿಕ್ಕೆ ನಿಮಗೆ 10 ವರ್ಷ ಬೇಕಾಗುತ್ತೆ. ಸೊ ಬಿ ಕಂಪನಿದು ನೆಗೆಟಿವ್ ಅಲ್ಲಿ ಬರ್ತಿದೆಯಲ್ವಾ, ನೆಗೆಟಿವ್ ಅಲ್ಲಿ ಬರ್ತಿರೋದ್ರಿಂದ ಏನಂತಂದ್ರೆ ನೀವು ನಿಮ್ಮ ದುಡ್ಡನ್ನ ರಿಕವರಿ ಮಾಡಕ್ಕೆ ಆಗಲ್ಲ. ರಿಕವರಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಪಿ ಎಕ್ಸಿಸ್ಟೆನ್ಸಿಯಲ್ ಬರೋದೇ ಇಲ್ಲ. ಅದಕ್ಕೆ ನೀವು ವೊಡಾಫೋನ್ ಕಂಪನಿ ನೆಗೆಟಿವ್ ಅಲ್ಲಿ ರಿಟರ್ನ್ ಮಾಡ್ತಿರೋದ್ರಿಂದ ಆ ಕಂಪನಿ ಪಿ ನೆಗೆಟಿವ್ ಅಲ್ಲಿ ಕೊಡಲ್ಲ ಯೂಶುವಲಿ, ಓಕೆನಾ. ನೆಗೆಟಿವ್ ಅಲ್ಲಿ ಕೊಡದೇ ಇರೋ ಕಾರಣಕ್ಕೆ ನಿಮಗೆ ಈ ಪಿ ರೇಷಿಯೋನ ತೋರಿಸ್ತಿಲ್ಲ. ಸೊ ನೀವು ಇಲ್ಲಿ ನೋಡಬಹುದು, ನೀವು ಸ್ಕ್ರೀನ್ ಅಲ್ಲಿ ಹೋಗ್ಬಿಟ್ಟು ಈ ಕಂಪನಿ ಸರ್ 2026 34,552 ಕೋಟಿ ಪ್ರಾಫಿಟ್ ಮಾಡಿದೆಯಲ್ಲ, ಮಾಡಿದ್ರು ಕೂಡ ಯಾಕೆ ಪಿ ರೇಷಿಯೋ ತೋರಿಸ್ತಿಲ್ಲ ಅಂತ ನಿಮ್ಮ ಮೈಂಡಲ್ಲಿ ಏನಾದ್ರು ಕ್ವಶನ್ ಬಂದಿದ್ರೆ ನೋಡಿ, ಈ ಕಂಪನಿ 34,000 ಕೋಟಿ ಯಾಕೆ ಪ್ರಾಫಿಟ್ ಮಾಡಿದೆ ಅಂತಂದ್ರೆ ಅದರ್ ಇನ್ಕಮ್ ಇಂದ ಮಾಡಿದೆ. ಅದರ್ ಇನ್ಕಮ್ ಅಂತಂದ್ರೆ ಏನಂತಂದ್ರೆ, ಈ ಕಂಪನಿ ಕೋರ್ ಆಪರೇಷನ್ ಇಂದ ದುಡ್ಡು ಪ್ರಾಫಿಟ್ ಮಾಡಿಲ್ಲ. ಕಂಪನಿ ಏನೋ ಒಂದು ಸೆಲ್ ಮಾಡಿದೆ, ಎಕ್ಸಾಂಪಲ್ ನಾನು
ಕಂಪ್ನಿನಲ್ಲಿ ಒಂದು ಎಕರೆ ಹೊಲ ಇದೆ ಅಂತಂದ್ರೆ ನಾನು ಒಂದು ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನೇನಾದ್ರು ಸೆಲ್ ಮಾಡಿದ್ರೆ ನನಗೆ ಒಂದು ಕೋಟಿ ಬಂತಂತ ಇಟ್ಕೊಳ್ಳಿ. ಸೊ 1 ಕೋಟಿ ಬಂದಿದ್ದು ಇದು ನನ್ನ ಕೋರ್ ಆಪರೇಷನ್ ಇಂದ ಬಂದಿಲ್ಲ. ನಾನೇನು ಬಿಸ್ನೆಸ್ ಮಾಡ್ತಿದ್ದೀನಲ್ವಾ, ಆ ಬಿಸ್ನೆಸ್ ಇಂದ ದುಡ್ಡು ಜನರೇಟ್ ಆಗಿಲ್ಲ. ಆ ದುಡ್ಡು ಎಲ್ಲಿಂದ ಬಂದಿದೆ ಅಂತಂದ್ರೆ ಏನೋ ಒಂದು ಸೆಲ್ ಮಾಡಿದಕ್ಕೆ ಬಂದಿದೆ. ಅದಕ್ಕೇನೆ ಈ ಪ್ರಾಫಿಟ್ ಇದ್ರೂ ಕೂಡ ಇದರಲ್ಲಿ ನಿಮಗೆ ಈ ವೊಡಾಫೋನ್ ಐಡಿಯಾ ಕಂಪನಿಯ ಪಿ ರೇಷೋನ ತೋರಿಸ್ತಿಲ್ಲ. ಸೊ ಇಲ್ಲಿವರೆಗೂ ನಿಮಗೆ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಒಂದು ಕಂಪನಿ ಪಿ ರೇಷೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಯಾವ ರೀತಿ ಪ್ರಾಕ್ಟಿಕಲಿ ನೀವು ನೋಡೋದು, ಅದೇ ರೀತಿನೇ ಒಂದೊಂದು ಕಂಪನಿಯ ಪಿ ರೇಷೋ ಯಾಕೆ ನೆಗೆಟಿವ್ ಅಲ್ಲಿ ಇರುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಈ ಪಿ ರೇಷೋದಲ್ಲಿ ಮೇನ್ ಆಗಿ 3 ಕಾಂಪೊನೆಂಟ್ ಇದಾವಲ್ವಾ. ಏನೇನ್ 3 ಕಾಂಪೊನೆಂಟ್ ಇದಾವೆ? ಒಂದು ಲೈಕ್ ನೀವು ಫಾರ್ಮುಲಾನ ತೆಗೆದು ನೋಡಿ. ಒಂದು ಪಿ ರೇಷೋ, ಇದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್, ಓಕೆನಾ. ಅದೇ ರೀತಿ ನ್ಯೂಮರೇಟರ್ ಇಸ್ ಈಕ್ವಲ್ಸ್ ಟು, ನ್ಯೂಮರೇಟರ್ ಏನಿದೆ, ನ್ಯೂಮರೇಟರ್ ಅಲ್ಲಿ ಶೇರ್ ಪ್ರೈಸ್ ಇದೆ ಅಥವಾ ಮಾರ್ಕೆಟ್ ಕ್ಯಾಪ್ ಇದೆ. ಈಗ ನಾವು ಎಕ್ಸಾಂಪಲ್ಗೆ ಶೇರ್ ಪ್ರೈಸ್ ಅಂತ ತಗೊಳ್ಳೋಣ. ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ ಏನಿದೆ ಅಂತಂದ್ರೆ ಇ ಪಿ ಎಸ್ ಇದೆ. ಇಲ್ಲಿ ನೆಟ್ ಪ್ರಾಫಿಟ್ ಕೂಡ ಬರುತ್ತೆ. ನಾವು ಫಾರ್ ದಿ ಸೇಕ್ ಆಫ್ ಸಿಂಪ್ಲಿಸಿಟಿ ಇ ಪಿ ಎಸ್ ಅಂತ ತಗೊಳ್ಳೋಣ. ಸೊ ಈ 3 ಕಾಂಪೊನೆಂಟ್ ಇದಾವಲ್ವಾ, ಇವನ್ನ ನೀವು ಬಹಳ ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿ ಇಟ್ಕೋಬೇಕು. ಮೊದಲು ನಾನು ಒಂದೊಂದನೇ ನಿಮಗೆ ಅನಾಲಿಸಿಸ್ ಮಾಡ್ತಾ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತ ಸಿಂಪಲ್ ಆಗಿ ಗೊತ್ತಾಗುತ್ತೆ. ನಾನು ನಿಮ್ಗೆ ಯಾಕೆ ಇದನ್ನ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಪಿ ರೇಷೋನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಶೇರ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಪಿ ರೇಷೋ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಇದು ಅರ್ಥನೇ ಆಗಲ್ಲ. ಎಷ್ಟೋ ಜನ ಒಂದು 4-5 ವರ್ಷದಿಂದ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಾರೆ, ಕಂಪನಿಗಳನ್ನ ಅನಾಲಿಸಿಸ್ ಮಾಡ್ತಿರ್ತಾರೆ, ಬಟ್ ಅಂದ್ರೆ ಏನಂತ ಗೊತ್ತಾಗಲ್ಲ. ನಾನು ಅದೆಷ್ಟೋ ಜನ ಕ್ಲೈಂಟ್ ಜೊತೆ ಮಾತಾಡಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 5 ವರ್ಷ ಇರೋ ಜೊತೆಗೂ ಕೂಡ ಮಾತಾಡಿದ್ದೀನಿ. ಬಟ್ ಅವ್ರಿಗೆ ಪಿ ರೇಷೋ ಅಂತ ಕೇಳಿದ್ರೇನೆ ಪಿ ರೇಷೋ, ಇ ಪಿ ಎಸ್ ಈಗ ಏನೇನೋ ಹೇಳ್ತಾರೆ, ಓಕೆನಾ. ಸೊ ನೀವು ಕೂಡ ಆ ತರ ಆಗ್ಬಾರ್ದು ಅಂತಂದ್ರೆ ನೀವು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಈಗ 3 ಕಾಂಪೊನೆಂಟ್ ಇದಾವ. ಮೊದಲು ಪಿ ರೇಷೋ ಅಂದ್ರೆ ಏನಂತ ಹೇಳ್ತೀನಿ. ನಾನು ನಿಮಗೆ ಅವಾಗಲೇ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಪಿ ರೇಷೋ ಅಂದ್ರೆ ಏನಂತಂದ್ರೆ ಕಂಪನಿ ಮಾಡ್ತಿರೋ ₹1 ಪ್ರಾಫಿಟ್ಗೆ ಶೇರ್ ಹೋಲ್ಡರ್ಸು ಈ ಕಂಪನಿಗೆ ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅನ್ನೋದೇ ಪಿ ರೇಷೋ. ಒಂದು ಕಾಂಪೊನೆಂಟ್ ಸರಿಯಾಗಿ ಅರ್ಥ ಆಯ್ತಾ. ಇನ್ನು ಎರಡನೇ ಕಾಂಪೊನೆಂಟ್ ಏನು? ಶೇರ್ ಪ್ರೈಸ್. ಶೇರ್ ಪ್ರೈಸ್ ಅಂದ್ರೆ ಏನು? ಈ ಮಾರ್ಕೆಟ್ ಅಲ್ಲಿ ಕಂಪನಿ ಶೇರ್ ಪ್ರೈಸ್ ಎಷ್ಟು ಟ್ರೇಡ್ ಆಗ್ತಿರುತ್ತಲ್ವಾ, ಅದೇ ಶೇರ್ ಪ್ರೈಸ್. ಎಕ್ಸಾಂಪಲ್ಗೆ ಈಗ ಎ ಅಂತ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಆ ಎನ್ನ ಕಂಪನಿ ಶೇರ್ ಪ್ರೈಸ್ ₹100 ಇದೆ ಅಂತ ಇಟ್ಕೊಳ್ಳಿ. ಸೊ ಈ ₹100 ಇರೋದು ನಾಳೆ ಏನಾದ್ರು ಈ ಕಂಪನಿ ಶೇರ್ ಪ್ರೈಸ್ ₹200 ಆದ್ರೆ ನಿಮ್ದು ಡಬಲ್ ಆಗುತ್ತಲ್ವಾ. ಸೊ ದಿಸ್ ಇಸ್ ದ ಸೆಕೆಂಡ್ ಕಾಂಪೊನೆಂಟ್, ಏನು? ಶೇರ್ ಪ್ರೈಸ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ, ಇಲ್ಲಿ ಪಿ ರೇಷೋ ಇದೆ ಅಲ್ವಾ, ಈ ಪಿ ರೇಷೋ ಏನಿದೆಯಲ್ಲ ಇದು ಏನಾದ್ರು ನ್ಯೂಮರೇಟರ್ ಜಾಸ್ತಿ ಆದಂಗೆ ಪಿ ರೇಷೋನು ಕೂಡ ಜಾಸ್ತಿ ಆಗುತ್ತೆ. ಯಾವ ರೀತಿ ಪ್ರತಿದಿನ ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸ್ ಮೇಲೆ ಕೆಳಗಡೆ ಹೋಗುತ್ತಲ್ವಾ, ಅದೇ ರೀತಿನೇ ಪಿ ರೇಷೋನು ಕೂಡ ಮೇಲೆ ಕೆಳಗಡೆ ಹೋಗುತ್ತೆ. ಸೊ ಈ ಫಾರ್ಮುಲಾ ನಾನು ನಿಮ್ಗೆ ಯಾಕೆ ಅನಾಲಿಸಿಸ್ ಮಾಡ್ತಿದ್ದೀನಿ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಪಿ ರೇಷೋ ಇದೆ ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ಶೇರ್ ಪ್ರೈಸ್ ಇದೆ. ಶೇರ್ ಪ್ರೈಸ್ ₹100 ಇರೋದು ₹150 ಆದ್ರೆ ಪಿ ರೇಷೋನು ಕೂಡ ಮೇಲೆ ಹೋಗುತ್ತೆ, ಓಕೆನಾ. ಈಗ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ ಅಲ್ಲಿ ಇ ಪಿ ಎಸ್ ಇದೆ. ಇ ಪಿ ಎಸ್ ಅಂತಂದ್ರೆ ಏನು? ಅರ್ನಿಂಗ್ಸ್ ಪರ್ ಶೇರ್. ಅಂದ್ರೆ ಕಂಪನಿಯ ಪ್ರತಿಯೊಂದು ಶೇರ್ನು ಕೂಡ ಶೇರ್ ಹೋಲ್ಡರ್ಗೆ ಎಷ್ಟು ದುಡ್ಡನ್ನ ದುಡ್ಡು ಕೊಡ್ತಿದೆ ಅನ್ನೋದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಏನಂತಂದ್ರೆ, ಈಗ ಒಂದು ಕಂಪನಿ ಶೇರ್ ಪ್ರೈಸ್ ₹100 ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿ ಇ ಪಿ ಎಸ್ 10 ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿದು ಈ ಪಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 100/10 ಮಾಡಿದ್ರೆ 10 ಬರುತ್ತಾ? ಸೊ ದಿಸ್ ಇಸ್ ದ ಫಸ್ಟ್ ಕಾಂಪೊನೆಂಟ್. ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ವೀಕ್ ಈ ಕಂಪನಿ ಶೇರ್ ಪ್ರೈಸ್ ₹100 ಇರೋದು ₹120 ಆಗುತ್ತೆ. ಈಗ ಇ ಪಿ ಎಸ್ ಅಷ್ಟೇ ಇರುತ್ತೆ, ಓಕೆನಾ. ಇ ಪಿ ಎಸ್ ಒಂದೇ ಸರಿ ಅದು ಪ್ರತಿದಿನದ ಬೇಸದ ಮೇಲೆ ಚೇಂಜ್ ಆಗಲ್ಲ, ಶೇರ್ ಪ್ರೈಸ್ ಚೇಂಜ್ ಆಗುತ್ತೆ. ಸೊ ₹100 ಇರೋದು ₹120 ಆದ್ರೆ ಈಗ ಈ ಕಂಪನಿ ಪಿ ರೇಷೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? 120/10 ಮಾಡಿದ್ರೆ 12 ಬರುತ್ತಲ್ವಾ. ಸೊ ಮೊದಲು ಪಿ ರೇಷೋ 10 ಇತ್ತು, ಈಗ 12 ಆಯ್ತು. ಈಗ ಮತ್ತೆ ಹಂಗೆ ಯೋಚನೆ ಮಾಡಿ. ಏನಂತಂದ್ರೆ ನೆಕ್ಸ್ಟ್ ವೀಕು ಈ ಕಂಪನಿ ರಿಸಲ್ಟ್ ಬಂತು ಅಂತ ಇಟ್ಕೊಳ್ಳಿ. ಅಂದ್ರೆ ಲೈಕ್ ಎಂಡ್ ಆಫ್ ದ ಇಯರ್ 2026 ಬಂದ ತಕ್ಷಣ ಈ ಕಂಪನಿ ಇ ಪಿ ಎಸ್ ಪಬ್ಲಿಷ್ ಆಗುತ್ತೆ. ಸೊ ಈಗ ಇ ಪಿ ಎಸ್ ಪಬ್ಲಿಷ್ ಆಯ್ತು ಅಂತ ಇಟ್ಕೊಳ್ಳಿ. ಮೊದಲು ಇ ಪಿ ಎಸ್ ಎಷ್ಟಿತ್ತು? 10 ಇತ್ತಾ, ಈಗ 15 ಆಯ್ತು ಅಂತ ಇಟ್ಕೊಳ್ಳಿ. ಶೇರ್ ಪ್ರೈಸ್ ಏನು ಚೇಂಜ್ ಆಗಿಲ್ಲ, ಶೇರ್ ಪ್ರೈಸ್ 120 ಇದೆ ಅಂತ ಇಟ್ಕೊಳ್ಳಿ. 120/15 ಮಾಡಿದ್ರೆ ನಮಗೆ 8 ಬರುತ್ತೆ. ಅಂದ್ರೆ ಈಗ ಪಿ ರೇಷೋ ಮೊದಲು 10 ಇತ್ತು, 10 ಇರೋದು 12 ಆಯ್ತು, 12 ಇರೋದು ಈಗ ಮತ್ತೆ 8ಕ್ಕೆ ಬಂತು. ಅಂದ್ರೆ ಯಾವ ರೀತಿ ಶೇರ್ ಪ್ರೈಸ್ ಚೇಂಜ್ ಆಗುತ್ತಲ್ವಾ, ಶೇರ್ ಪ್ರೈಸ್ ಮತ್ತೆ ಇ ಪಿ ಎಸ್ ಚೇಂಜ್ ಆದಾಗೆ ಈ ಪಿ ರೇಷೋನು ಕೂಡ ಮೇಲೆ ಕೆಳಗಡೆ ಹೋಗುತ್ತೆ. ಯೂಶುವಲಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವಾಗ ಈ ಇ ಪಿ ಎಸ್ ಅಂದ್ರೆ ಅರ್ನಿಂಗ್ಸ್ ಪರ್ ಅಂದ್ರೆ ನೆಟ್ ಕಂಪನಿಯ ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಸೇಮ್ ಅದೇ ರೀತಿನೇ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗ್ಬೇಕು. ಬಟ್ ಒಂದೊಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯೂಶುವಲಿ ಮೇಲೆ ಹೋಗುತ್ತೆ, ಓಕೆನಾ. ಎಲ್ಲ ಕಂಪನಿಗಳಲ್ಲಿ ಅದೇ ರೀತಿ ಆಗ್ಬೇಕು. ಬಟ್ ಒಂದೊಂದು ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಇ ಪಿ ಎಸ್ ಜಾಸ್ತಿ ಆದ್ರೂ ಕೂಡ ಶೇರ್ ಪ್ರೈಸ್ ಮೇಲೆ ಹೋಗಲ್ಲ. ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ಕಂಪನಿ ಎ ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿ ಶೇರ್ ಪ್ರೈಸ್ ₹1000 ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿ ಇ ಪಿ ಎಸ್ ₹50 ಇದೆ ಅಂತ ಇಟ್ಕೊಳ್ಳಿ. ಈಗ ಈ ಕಂಪನಿ ಪಿ ರೇಷೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ₹1000/50 ಮಾಡಿದ್ರೆ 20 ಬರುತ್ತಲ್ವಾ. ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಈಗ 2025 ಈ ತರ ಇತ್ತು, 2026 ಬಂದಿದೆ ಅಂತ ಇಟ್ಕೊಳ್ಳಿ. ಈ ಕಂಪನಿ ಶೇರ್ ಪ್ರೈಸ್ ₹1000 ಇದೆ ಅಂತ ಇಟ್ಕೊಳ್ಳಿ, ಏನು ಚೇಂಜ್ ಆಗಿಲ್ಲ. ಬಟ್
EPS ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ನೆಟ್ ಪ್ರಾಫಿಟ್ 50 ರೂಪಾಯಿ ಇರೋದು 60 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಈಗ ಈ ಕಂಪನಿ ಶೇರ್ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ, 1000/60 ಮಾಡಿದ್ರೆ ನಮಗೆ 16 ಬರುತ್ತೆ. ಇದನ್ನೇ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ವ್ಯಾಲ್ಯೂಯೇಷನ್ ಡಿ ರೇಟಿಂಗ್ ಅಂತೇಳಿ ಕರೀತಾರೆ. ಡಿ ರೇಟಿಂಗ್ ಅಂದ್ರೆ ವ್ಯಾಲ್ಯೂಯೇಷನ್ ಕೆಳಗಡೆ ತರೋದು ಅಂತೇಳಿ ಕರೀತಾರೆ. ಈ ತರ ಯಾವ ತರ ಕಂಪನಿಗಳಲ್ಲಿ ಆಗುತ್ತೆ ಅಂತಂದ್ರೆ, ಯಾವ ಕಂಪನಿಗಳು ಮುಂದೆ ಹೋಗ್ಬಿಟ್ಟು ಫ್ಯೂಚರ್ ಅಲ್ಲಿ ಚೆನ್ನಾಗಿ ಗ್ರೋತ್ ಆಗಲ್ಲ ಅಂತ ಒಂದು ಪರ್ಸೆಪ್ಷನ್ ಇರುತ್ತಲ್ವಾ, ಪಿ ಅಂದ್ರೇನೆ ಅರ್ಥ ಮಾಡ್ಕೊಳ್ಳಿ, ಇದೊಂದು ಪರ್ಸೆಪ್ಷನ್ ಅಂದ್ರೆ ಜನಗಳ ಹೋಪ್ ಇದ್ದಂಗೆ ಇದು ಓಕೆನಾ. ಸೊ ಯಾವ ಕಂಪನಿಗಳ ಮೇಲೆ ಮುಂದೆ ಫ್ಯೂಚರ್ ಅಲ್ಲಿ ಜಾಸ್ತಿ ಹೋಪ್ ಇರುತ್ತೋ ಆ ಕಂಪನಿಗಳಿಗೆ ಜಾಸ್ತಿ ಪಿ ರೇಷಿಯೋ ಸಿಗುತ್ತೆ. ಯಾವ ಕಂಪನಿಗಳ ಮೇಲೆ ಫ್ಯೂಚರ್ ಅಲ್ಲಿ ಜಾಸ್ತಿ ಹೋಪ್ ಇರಲ್ವೋ, ಅಂದ್ರೆ ಈ ಬಿಸ್ನೆಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ಈ ಕಂಪನಿಗಳು ಮುಂದೆ ಹೋಗ್ಬಿಟ್ಟು ಜಾಸ್ತಿ ಪ್ರಾಫಿಟ್ ಮಾಡಲ್ಲ ಅಂತ ಆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋ ಕಂಪನಿಗಳು ಇರ್ತಾವಲ್ವಾ, ಆ ಕಂಪನಿಗಳಿಗೆ ಪಿ ರೇಷಿಯೋ ಬಹಳ ಕಡಿಮೆ ಸಿಗುತ್ತೆ. ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನೋಡಿ ಪ್ರಿಂಟಿಂಗ್ ಪ್ರೆಸ್ಗಳು ಬಿಸ್ನೆಸ್ ಮಾಡೋ ಕಂಪನಿಗಳಿಗೆ ಏನಾದ್ರು ಪಿ ರೇಷಿಯೋ ಜಾಸ್ತಿ ಸಿಗುತ್ತಾ? ಆಬ್ವಿಯಸ್ಲಿ ಸಿಗಲ್ಲ. ಯಾಕಂತಂದ್ರೆ ಮುಂದೆ ಹೋಗ್ಬಿಟ್ಟು ಯಾರು ಪೇಪರ್ ಓದಲ್ಲ. ನೀವೇ ಎಷ್ಟು ಜನ ಓದ್ತೀರಾ ಪೇಪರ್ನ? ಯಾರು ಪೇಪರ್ ಓದಲ್ಲ. ಎಲ್ಲರೂ ಕೂಡ ಈಗ ಮೊಬೈಲ್ ಅಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಆಗಿರ್ಬೋದು, ಇದರಲ್ಲಿ ನ್ಯೂಸ್ ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅದರಲ್ಲೇ ನೋಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಈ ಪೇಪರ್ ಓದೋರ ಸಂಖ್ಯೆ ಕಡಿಮೆ ಆಗುತ್ತೆ, ಬುಕ್ ಓದೋರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಡಿಮ್ಯಾಂಡ್ ಇಲ್ದಂಗೆ ಆಗುತ್ತೆ. ಸೊ ಆ ಸೆಕ್ಟರ್ ಅಲ್ಲಿ ಯಾವ ಕಂಪನಿಗಳು ಬಿಸ್ನೆಸ್ ಮಾಡ್ತಿರ್ತಾವಲ್ವಾ ಅವುಗಳಿಗೆ ಒಳ್ಳೆ ಪಿ ಸಿಗಲ್ಲ. ಅದೇ ರೀತಿನೇ ಈಗ ನೀವು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಏನಾಗ್ತಿದೆ ಅಂತಂದ್ರೆ, ಈ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾವಲ್ವಾ, ಅಂದ್ರೆ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, TCS ಆಗಿರ್ಬೋದು, ಈ ತರ ಕಂಪನಿಗಳ ಪಿ ರೇಷಿಯೋನು ಕೂಡ ಡಿ ರೇಟಿಂಗ್ ಆಗ್ತಿದೆ. ಯಾಕಂತಂದ್ರೆ ನೀವೇ ಯೋಚನೆ ಮಾಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಿದೆ, ಚಾಟ್ GPT, ಕ್ಲಾಡ್, ಜೆಮಿನಿ, ಇವೆಲ್ಲ ಏನ್ ಮಾಡ್ತಿದಾವೆ ಅಂತಂದ್ರೆ ಈ ಕಂಪನಿಗಳನ್ನೇ ಕೋಡ್ ಬರೀತಿದಾವೆ. ಈಗ ಮೊದಲೇನೋ ಒಂದು ಯಾವ್ದಾದ್ರು ಪ್ರಾಜೆಕ್ಟ್ ಬಂದ್ರೆ US ಇಂದ $1 million ಅದನ್ನ ಮಾಡೋದಕ್ಕೆ ಒಂದು 20 ಜನ 30 ಜನ ಸಾಫ್ಟ್ವೇರ್ ಇಂಜಿನಿಯರ್ನ ಹೈರ್ ಮಾಡ್ತಿದ್ರು. ಓಕೆನಾ, ಸಾಫ್ಟ್ವೇರ್ ಇಂಜಿನಿಯರ್ನ ಹೈರ್ ಮಾಡಿದ್ರೆ ಏನಾಗ್ತಿತ್ತು ಅಂತಂದ್ರೆ ಇದನ್ನೆಲ್ಲ ಯಾರು ಮಾಡ್ಕೊಡ್ತಿದ್ರು ಅಂತಂದ್ರೆ ಈ ನಮ್ಮ ಇಂಡಿಯಾದಲ್ಲಿರೋ ಇನ್ಫೋಸಿಸ್ ಕಂಪನಿ, ವಿಪ್ರೋ ಕಂಪನಿ, TCS ಕಂಪನಿ ಮಾಡ್ಕೊಡ್ತಿದ್ರು. ಈಗ ಏನಾಗ್ತಿದೆ ಅಂತಂದ್ರೆ ಈ ಚಾಟ್ GPT, ಕ್ಲಾಡ್ ಬಂದಿರೋದ್ರಿಂದ ಈ ಕೋಡ್ ಬರೆಯೋರ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂತಂದ್ರೆ ಹೈರೇ ಮಾಡಲ್ಲ. ಈಗ ನಿನಗೆ 10 ಲಕ್ಷ ಕೊಟ್ಟು ನಾನು ಕೋಡ್ ಬರ್ಸೋ ಬದಲು ಈ ಚಾಟ್ GPT ಅಥವಾ ಕ್ಲಾಡ್ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ರೆ ಅದೇ ಕೋಡ್ ಬರ್ಸ್ಕೊಡುತ್ತೆ. ಮೊದಲು 10 ಜನನ ನಾನು ಇದನ್ನ ಕೋಡ್ ಬರೆಯೋದಕ್ಕೆ ಹೈರ್ ಮಾಡಬೇಕಾಗಿರುತ್ತೆ. ಈಗ ಇಬ್ಬರನ್ನ ಹೈರ್ ಮಾಡಿದ್ರೆ ಅವ್ರು ಜಸ್ಟ್ ಸೂಪರ್ವೈಸ್ ಮಾಡಿದ್ರೆ ನನಗೆ ಕೋಡ್ ಬಂದ್ಬಿಡುತ್ತೆ. ಅಂದ್ರೆ ಕಾಸ್ಟ್ ಆಫ್ ಇದೇನೋ ಆಪರೇಷನ್ ಕೋಡ್ ಬರೆಯೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇತ್ತಲ್ವಾ, ಇದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿರೋದ್ರಿಂದ ಸೊ ಈ ಕಂಪನಿಗಳಿಗೆ ಮೊದಲು ಏನು ರೆವಿನ್ಯೂ ಬರ್ತಿತ್ತಲ್ವಾ, ಇನ್ಫೋಸಿಸ್, TCS, ಈ ಕಂಪನಿಗಳಿಗೆ ರೆವಿನ್ಯೂ ಬರೋದು ಕಡಿಮೆ ಆಗುತ್ತೆ ಅನ್ನೋ ಒಂದು ಪರ್ಸೆಪ್ಷನ್ ಇಂದ ಈ ಕಂಪನಿಗಳ ಪಿ ರೇಷಿಯೋ ಡಿ ರೇಟಿಂಗ್ ಆಗ್ತಿದೆ. ನಾನು ನಿಮಗೆ ಪ್ರಾಕ್ಟಿಕಲಿ ಇದನ್ನ ತೋರಿಸೋದಾದ್ರೆ ಸ್ಕ್ರೀನರ್ಗೆ ಹೋಗಿ ಓಕೆನಾ. ಸ್ಕ್ರೀನರ್ಗೆ ಹೋಗ್ಬಿಟ್ಟು ಈಗ ಇನ್ಫೋಸಿಸ್ ಕಂಪನಿನೇ ನೋಡೋಣ. ಇನ್ಫೋಸಿಸ್ ಕಂಪನಿ ಅಂತ ಸರ್ಚ್ ಮಾಡಿದ ತಕ್ಷಣನೇ ಈ ಕಂಪನಿ P&L ಸ್ಟೇಟ್ಮೆಂಟ್ ಹೋಗೋಣ. ನೋಡಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ಕಂಪನಿಗಳು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ 26,750 ಕೋಟಿ ಪ್ರಾಫಿಟ್ ಮಾಡಿದ್ರು. ಈ ವರ್ಷ ಇನ್ನೂ ಜಾಸ್ತಿ ಮಾಡಿ 29,474 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಪ್ರಾಫಿಟ್ ಮಾಡಿದ್ರು ಕೂಡ ನೀವು ಚಾರ್ಟಲ್ಲಿ ಹೋಗ್ಬಿಟ್ಟು ಪಿ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಪಿ ರೇಷಿಯೋ ನೋಡಿ, ಮೊದಲು ಲಾಸ್ಟ್ ಇಯರ್ ಎಷ್ಟಿತ್ತು, 2025ರಲ್ಲಿ 24-25 ಇತ್ತಾ. ಈಗ ಇದನ್ನು ಡಿ ರೇಟಿಂಗ್ ಮಾಡಿಬಿಟ್ಟು 15-16 ತಂದಿದ್ದಾರೆ. ನಾನು ಇನ್ಫೋಸಿಸ್ ಅಷ್ಟೇ ಎಕ್ಸಾಂಪಲ್ ಕೊಡ್ತಿಲ್ಲ ನಿಮಗೆ. ವಿಪ್ರೋ ಕಂಪ್ನಿ ನೋಡಿ, ವಿಪ್ರೋ ಕಂಪ್ನಿದು ನೀವು P&L ಇದು ಚಾರ್ಟಿಗೆ ಹೋಗ್ಬಿಟ್ಟು ಪಿ ರೇಷಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಂಪನಿಯ ಪಿ ರೇಷಿಯೋನು ಕೂಡ ಡಿ ರೇಟಿಂಗ್ ಆಗ್ತಿದೆ. ಮೊದಲು ಎಷ್ಟಿತ್ತು, 25, 26, 27 ಇತ್ತು. ಈಗ ಎಷ್ಟಾಗಿದೆ, 14 ಆಗಿದೆ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ಪಿ ರೇಷಿಯೋ ಅಂದ್ರೇನು, ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾಕೆ ಡಿ ರೇಟಿಂಗ್ ಆಗುತ್ತೆ, ಯಾಕೆ ರೀ ರೇಟಿಂಗ್ ಆಗುತ್ತೆ, ಮತ್ತೆ ಇದೆಲ್ಲ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ವರ್ಡ್ ಪಿ ರೇಷಿಯೋ ಅಂದ್ರೆ ಏನಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಫಾರ್ವರ್ಡ್ ಪಿ ರೇಷಿಯೋ ಗೊತ್ತಿಲ್ಲ ಅಂತಂದ್ರೆ ನೀವು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಅದರಿಂದ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಈ ದೊಡ್ಡ ದೊಡ್ಡ ಬ್ರೋಕಿಂಗ್ ಕಂಪನಿಗಳು ಅವರೆಲ್ಲರೂ ಕೂಡ ಈ ಫಾರ್ವರ್ಡ್ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿನೇ ಯಾವುದಾದ್ರೂ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಂದ್ರೆ ಸಾಮಾನ್ಯ ಇನ್ವೆಸ್ಟರ್ಸ್ಗೆ ಇದೆಲ್ಲ ಗೊತ್ತಿರಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಪರ್ಸೆಪ್ಷನ್, ಏನಾದರೂ ಕಮೆಂಟ್ ಲೈಕ್ ಏನಾದರೂ ಇದ್ರ ಬಗ್ಗೆ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕೂಡ ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.